ನಮಸ್ತೆ ಸರ್, ನಿಮಗೆ ನಮ್ಮ ಚಿಕ್ಕಮಂಡಿಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಸೊ ಇವತ್ತು ನಿಮ್ಮ ರೀಚಿಂಗ್ ಹ್ಯಾಂಡ್ಸಿಂದ ಒಂದು ಸುಸಜ್ಜಿತವಾದ ಒಂದು ಟಾಯ್ಲೆಟ್ ಇನಾಗ್ರೇಷನ್ ಆಗಿದೆ. ಸೊ ಇದು ಮೂಲ ಕಾರಣ ಏನು, ಎಲ್ಲೆಲ್ಲಿ ಮಾಡ್ತೀರಾ, ನಮ್ಮ ಸಂಸ್ಥೆ ಯಾವುದು ಅಂತೆಲ್ಲ ನಮಗೆ ನೀವು ವಿವರಿಸ್ತೀರಾ? ನಾವು ನಮ್ಮದು ರೀಚಿಂಗ್ ಹ್ಯಾಂಡ್ ಅಂತ ಒಂದು ಸಂಸ್ಥೆ ನಮ್ಮದು. ಸೊ ಬೆಂಗಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಇರುತ್ತೆ. ನಾವು 1996ರಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಭಾರತ ದೇಶದ ಎಲ್ಲ ಕಡೆಯೂ ಕೆಲಸ ಮಾಡ್ತಾಯಿದ್ದೀವಿ. ಹೆಚ್ಚಿಗೆ ಕೆಲಸ ಮಾಡ್ತಿರೋದು ಕರ್ನಾಟಕದಲ್ಲಿ. ಇಲ್ಲಿ ತನಕ ಸುಮಾರು 300 ಸ್ಕೂಲ್ಗಳಿಗೆ ನಾವು ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ನಾವು ಅನೇಕ ಕಾರ್ಯಕ್ರಮಗಳಿವೆ. ನಮಗೆ ಪ್ರತಿಷ್ಠಾ ಅಂತಿದೆ. ಪ್ರತಿಷ್ಠಾ ಅಂತ ಹೇಳಿದ್ರೆ ಇವರಿಗೆ ಯೂತ್ಸ್ಗೆ ಟ್ರೈನಿಂಗ್ ಕೊಡಿಸಿ ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸೋದು. ಆ ರೀತಿಯಾಗಿ ಸುಮಾರು ಸಾವಿರಾರು ಮಕ್ಕಳಿಗೆ, ಎಸ್ಪೆಷಲಿ ಹೆಣ್ಣುಮಕ್ಕಳಿಗೆ ನಾವು ಪ್ಲೇಸ್ಮೆಂಟ್ ಮಾಡಿದ್ವಿ. ನಮಗೆ ಸಹಾಯ ಮಾಡಲಿಕ್ಕೆ ಬೇರೆ ಕಾರ್ಪೊರೇಟ್ ಸಿಗ್ತದೆ. ಪ್ರತಿಷ್ಠಾ ಅನ್ನೋದೊಂದು. ಎರಡನೇದು ನಮ್ಮ ಶಾಲೆ ಅಂತಿದೆ. ನಮ್ಮ ಶಾಲೆಯ ಕೆಳಗೆ ನಾವು ಶಾಲೆಗಳ ಅಭಿವೃದ್ಧಿಗೋಸ್ಕರವಾಗಿ ಅನೇಕ ಕಾರ್ಯಕ್ರಮ ಮಾಡ್ತೀವಿ. ಉದಾಹರಣೆ ಸ್ಟೆಮ್ ಲ್ಯಾಬ್, ಸೈನ್ಸ್ ಲ್ಯಾಬ್, ಎಲ್ಲೆಲ್ಲಿ ಸ್ಟೆಮ್ ಲ್ಯಾಬ್ ಇಲ್ವೋ ಸೈನ್ಸ್ ಲ್ಯಾಬ್ ಅದನ್ನು ನಾವು ಮಾಡ್ಕೊಡ್ತೀವಿ. ಆಮೇಲೆ ಡಿಜಿಟಲ್ ಕ್ಲಾಸ್ ರೂಮ್. ನಾವು ಈಗ ಪ್ರಪಂಚ ಬದಲಾವಣೆ ಆಗ್ತಾಯಿದೆ ಈಗ. ಸೊ ನಾವು ಕೂಡ ಪ್ರಪಂಚದ ಜೊತೆಗೆ ನಾವು ಟೆಕ್ನಾಲಜಿ ಹೋಗ್ತಾ ಇರಬೇಕು. ಈಗ ನಾವು ಟ್ರೆಡಿಷನಲ್ ಟೆಕ್ನಾಲಜಿ ಟೀಚಿಂಗ್ ಮೆಥಡಾಲಜಿಗಿಂತ ಹೆಚ್ಚಿಗೆ ಹೋಗಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಾವು ಡಿಜಿಟಲ್ ಪ್ಯಾನಲ್ ಮಾಡ್ತೀವಿ. ಆ ಡಿಜಿಟಲ್ ಪ್ಯಾನಲ್ನ ಟಚ್ ಸ್ಕ್ರೀನ್ ಇರುತ್ತೆ. ಅದನ್ನು ನೋಡಿ ಅದಕ್ಕೆ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರುತ್ತೆ. ಅದನ್ನು ಟಚ್ ಮಾಡಿದರೆ ಮಕ್ಕಳಿಗೆ ಪಾಠ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭ ಆಗುತ್ತೆ. ಆಮೇಲೆ ಟಾಯ್ಲೆಟ್ ಕಟ್ಟುವಂಥ ಉದ್ದೇಶ ಯಾವ ಶಾಲೆಯಲ್ಲೂ ಕೂಡ ನಾವು ಪರಿಸರ ನೈರ್ಮಲ್ಯ ಆಗಬಾರ್ದು. ಆಮೇಲೆ ಎರಡನೇದು ಮುಖ್ಯವಾಗಿ ನಾವು ಜಾಸ್ತಿ ಕಟ್ಟುವಂಥದ್ದು ಹೆಣ್ಣು ಮಕ್ಕಳಿಗೆ ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. ಉದ್ದೇಶ ಏನಂದರೆ ಯಾವ ಹೆಣ್ಣು ಮಕ್ಕಳು ಕೂಡ ಟಾಯ್ಲೆಟ್ ಇಲ್ಲ ಅಂತೇಳಿ ಸ್ಕೂಲಿಂದ ಡ್ರಾಪ್ ಔಟ್ ಆಗಬಾರ್ದು. ನಮ್ಮ ಸ್ಟಡಿ ಪ್ರಕಾರವಾಗಿ ಅನೇಕ ಮಕ್ಕಳು, ಎಸ್ಪೆಷಲಿ ದೊಡ್ಡವರಂಥ ಮಕ್ಕಳು ಸ್ಕೂಲಿಂದ ಡ್ರಾಪ್ ಔಟ್ ಆಗ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಪೀರಿಯಡ್ಸ್ ಟೈಮಲ್ಲಿ ಅಥವಾ ಇಂಪಾರ್ಟೆಂಟ್ ಅವ್ರಿಗೆ ಟಾಯ್ಲೆಟ್ ಸಮಯದಲ್ಲಿ ಅವರು ಸ್ಕೂಲ್ ಡ್ರಾಪ್ ಔಟ್ ಆಗ್ತಾರೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರವಾಗಿ ನಾವು ಟಾಯ್ಲೆಟ್ಸನ್ನು ಕಟ್ಸ್ಕೊಡ್ತೀವಿ. ಟಾಯ್ಲೆಟ್ ಕಟ್ಸೋದು ಮಾತ್ರ ಅಲ್ಲ, ಟಾಯ್ಲೆಟ್ನಲ್ಲಿ ಅದು ಬೇಕಂತ ವಿಶೇಷವಾಗಿ ಹೆಣ್ಣುಮಕ್ಳಿಗೋಸ್ಕರವಾಗಿ ಇನ್ಸಿನರೇಟರ್ ಹಾಕ್ಕೊಡ್ತೀವಿ. ಅದರ ಉದ್ದೇಶ ಅಂದರೆ ಪ್ಯಾಡ್ ಬರ್ನಿಂಗ್ ಮಷೀನ್. ಪ್ಯಾಡ್ಗಳು ಅಲ್ಲಿ ಬಿಸಾಕಬಾರ್ದು, ಪರಿಸರ ಮಾಲಿನ್ಯ ಆಗಬಾರ್ದು. ಆ ಕಾರಣಕ್ಕೋಸ್ಕರವಾಗಿ ನಾವು ಅಂದರೆ ಕೇವಲ ಸರ್ಕಾರಿ ಶಾಲೆಯಲ್ಲಿ ಒಂದೆರಡು ಕೆಲಸಗಳನ್ನಲ್ಲದೆ ಅಲ್ಲಿ ಮಾಡರ್ನ್ ಟೆಕ್ಸು ಅಥವಾ ನಮ್ಮ ಸೈನ್ಸ್ಗೂ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ಸರ್, ಈಗ ನನಗೆ ನಿಮ್ಮ ರೀಚಿಂಗ್ ಹ್ಯಾಂಡ್ಸ್ ಬಗ್ಗೆ ಗೊತ್ತಾಯಿತು. ಯಾರೋ ಒಬ್ಬರು ಎಲ್ಲೋ ನೋಡ್ತಾ ಇದ್ದಾರೆ, ಯಾರೋ ಅವ್ರದ್ದು ಸರ್ಕಾರಿ ಶಾಲೆ ಬಹಳ ಒಂದು ಸ್ಥಿತಿಗೆ ತಲುಪಿದೆ. ಅವರು ತಮ್ಮನ್ನ ಹೆಂಗೆ ರೀಚ್ ಮಾಡೋದು? ನಮ್ಮದು ವೆಬ್ಸೈಟ್ ಓಪನ್ ಆಗಿದೆ ನಮ್ಮದು. ಆಮೇಲೆ ನಾವು ಭಾಳ ಜನರಿಗೆ ಪರಿಚಯ ಇದೆ. ಮೇಯ್ನ್ಲಿ ನಾವು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡ್ತೀವಿ. ಮೋಸ್ಟ್ ಆಫ್ ದಿ ನಮ್ಮ BOs ಆಗಲಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮ್ಗೆ ಗೊತ್ತಿರುತ್ತೆ. ಸೊ ಏನೋ ಅವಶ್ಯಕತೆ ಇದ್ದರೂ ಕೂಡ ನಮಗೆ ರೀಚ್ ಔಟ್ ಮಾಡಿದರೆ ನಾವು ಅವ್ರನ್ನ ಸ್ಪಂದನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಅದು ನಮ್ಮದೇ ಆಗಿರುವಂಥ ವೆಬ್ಸೈಟ್ ಇದೆ. ಎನಿ ಟೈಮ್ ಯಾರು ಬೇಕಾದ್ರೂ ನೋಡ್ಬೋದು. ನಿಮ್ಮ ವೆಬ್ಸೈಟ್ ನೇಮ್ ಹೇಳ್ತೀರಾ? ನಮ್ಮದು reachingHand.org. reachingHand.org ಅನ್ನೋದಕ್ಕೆ ಹೋಗಿ ತಮ್ಮ ಲಾಗಿನ್ ಆಗಿ ತಮ್ಮನ್ನ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಡೀಟೇಲ್ಸ್ ಸಿಗುತ್ತೆ. ಆಮೇಲೆ ಅದರಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಅದನ್ನು ಆದರೆ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಲ್ಲಿ, ಗ್ರಾಮೀಣ ಮಾತ್ರ ಅಲ್ಲ, ನಗರ ಪ್ರದೇಶ ಆಗಿರ್ಬೋದು, ಗ್ರಾಮೀಣ ಪ್ರದೇಶ ಅಂದರೆ ಬರೀ ಸರ್ಕಾರಿ ಶಾಲೆಗಳು ಮಾತ್ರ. ಸರ್ಕಾರಿ ಶಾಲೆ ಅಂದರೆ ಅದಕ್ಕೇನಾದರೂ ಎಲಿಜಿಬಿಲಿಟಿ ಇದೆ, ಇಷ್ಟು ಹಾಜರಾತಿ ಇರಬೇಕು ಅಂತ? ಹೌದು. ಅದಕ್ಕೆ ನಮಗೆ ವಿಶೇಷವಾಗಿ ನಮಗೆ ಗೌರ್ಮೆಂಟ್ ಸ್ಕೂಲ್ ಮಾತ್ರ ನಮ್ಮ ಟಾಪ್ ಮೋಸ್ಟ್ ಪ್ರಯಾರಿಟಿ. ಎರಡನೇದು ಅಲ್ಲಿ ಸ್ಟ್ರೆಂತ್ ಇರಬೇಕು, ಅಲ್ಲಿ ನೀಡ್ ಇರಬೇಕು. ಆಮೇಲೆ ಅದಕ್ಕೆ ಬೇಕಂತ ನಾವು ಕೊಟ್ಟಿರುವಂಥ ಎಕ್ಸಾಂಪಲ್, ಇಲ್ಲಿ ಟಾಯ್ಲೆಟ್ ಕಟ್ತೀವಿ, ಇಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಕಟ್ಟಿದ್ದು ವೇಸ್ಟ್ ಆಗುತ್ತೆ. ನೀರಿನ ಫೆಸಿಲಿಟಿ ಇರಬೇಕು, ಆಮೇಲೆ ಕರೆಂಟ್ ಫೆಸಿಲಿಟಿ ಇರಬೇಕು. ಯಾಕಂದರೆ ನಮಗೆ ಇನ್ಸೆಂಟಿವ್ ಕೊಡ್ತೀವಿ, ಅದು ವರ್ಕ್ ಆಗುತ್ತೆ. ಸೊ ಈ ಥರ ಕ್ರೈಟೀರಿಯಾ ಇಟ್ಕೊಂಡು ಅಂದರೆ ನಮಗೆ ಅವಶ್ಯಕತೆ ಇದ್ದರೆ ಯಾರು ಬೇಕಾದರೂ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಏನು ಮಾಡ್ತೀವಿ ಅಂದರೆ ನಮಗೋಸ್ಕರವಾಗಿ ಪಾರ್ಟ್ನರ್ಸ್ ಇರ್ತಾರೆ. ಅವರಿಗೆ ನಾವು ಡಿಸ್ಕಸ್ ಮಾಡಿ ಅವ್ರಿಗೆ ಪ್ರಪೋಸಲ್ ಕೊಟ್ಟು ಅಲ್ಲಿಂದ ಫಂಡಿಂಗ್ ತರಿಸ್ಕೊಂಡು ನಾವು ಮಾಡೋದು. ಅಂದರೆ ಒಂದು ಟಾಯ್ಲೆಟು ಕನಿಷ್ಠ ಪಕ್ಷ ಅಂದರೆ ಒಂದು 3-4 ತಿಂಗಳಲ್ಲಿ ಮುಗಿಸ್ತೀರಾ? 3 ತಿಂಗಳಲ್ಲಿ ಮುಗಿಸ್ತೀರಾ? ಅಂದರೆ ಇದಕ್ಕೆಲ್ಲ ನೋಡಿ, ಚಿಕ್ಕಮಂಡಿ ಶಾಲೆಯ ಅಭಿವೃದ್ಧಿಗೆ ಮೂಲವಾಗಿ ಕಾರಣ ಆದವರು ನಮ್ಮ ದೇವರಾಜ್ ಮಾಸ್ಟರ್. ಸರ್, ನಿಮ್ಮ ಇವ್ರ ಜೊತೆ ನೀವು ರೀಚ್ ಮಾಡೋದಕ್ಕೆ ನಿಮಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ ಸರ್. ಧನ್ಯವಾದಗಳು, ನಿಮಗೆ ಅಭಿನಂದನೆ. ನೀವು ಇವ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ನಮಗೆ ಮೊದಲು ನಮ್ಮ ಅಧಿಕಾರಿಗಳ ಮೂಲಕ ಪರಿಚಯ ಆಯಿತು. ಹಾಗಾಗಿ ಇವರು ಬಂದು ನಮ್ಮ ಶಾಲೆಗೆ ಯಾವ ರೀತಿ ಒಂದು ಸವಲತ್ತುಗಳು ಬೇಕು ಅಂತ ಕೇಳಿದಾಗ ಅವರು ಇಲ್ಲಿ ಒಂದು ವಸ್ತುಸ್ಥಿತಿಯನ್ನು ನೋಡಿದ್ರು. ಆಗ ಇಲ್ಲಿ ಹೆಣ್ಮಕ್ಳಿಗೆ ಒಂದು ಸುಸಜ್ಜಿತ ಶೌಚಾಲಯದ ಅವಶ್ಯಕತೆ ಇದೆ ಅಂತೇಳಿ ಮನಗಂಡು, ಆಮೇಲೆ ನಮ್ಮ ಮನವಿಗೂ ಕೂಡ ಅವರು ಪುರಸ್ಕಾರ ಕೊಟ್ಟು, ಆಮೇಲೆ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿ ಅಲ್ಲಿಂದ ಕೂಡ ಅವರು ಒಂದು ಅನುಮತಿಯನ್ನು ಪಡ್ಕೊಂಡು ಬಂದು ನಮ್ಮ STMCಯವರ ಸಹಕಾರದಿಂದ ಇದೊಂದು ಅತ್ಯುತ್ತಮವಾದ ಒಂದು ಶೌಚಾಲಯ ನಿರ್ಮಾಣ ಆಗಿದೆ. ನಮಗೆ ಇರ್ತಕ್ಕಂಥ ಶೌಚಾಲಯ ಭಾಳ ತುಂಬ ಹಳೆಯದಾಗಿತ್ತು, ಬಳಸಲಿಕ್ಕೆ ಯೋಗ್ಯವಾಗಿರಲಿಲ್ಲ. ಮತ್ತು ಹೆಣ್ಮಕ್ಳಿಗಾಗಿ ವಿಶೇಷವಾಗಿ ನಮಗೆ ಒಂದು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಶಾಲೆಯನ್ನು ಗ್ರಾಮೀಣ ಭಾಗದಲ್ಲಿ ಅಂತೇಳಿ ಆಯ್ಕೆ ಮಾಡಿಕೊಂಡು
ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವರಿಗೆ ವಿಶೇಷವಾಗಿ ನಮ್ಮ STMC ಪರವಾಗಿ, ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನೂ ಒಂದಷ್ಟು ಯೋಜನೆಗಳನ್ನ ನಮ್ಮ ಶಾಲೆಗೆ ಒದಗಿಸ್ಕೊಡುವ ಒಂದು ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಮತ್ತು ಅವ್ರನ್ನ ಕೂಡ ಈ ಒಂದು ನಮ್ಮ ಶಾಲೆಯ ಒಂದು ಶೈಕ್ಷಣಿಕ ಅಭಿವೃದ್ಧಿಗೂ ಕೂಡ ಅವರು ಸಹಕಾರ ನೀಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನನ್ನ ಹೆಸರು SDMC ಅಧ್ಯಕ್ಷರು ನೀವೊಂದೆರಡು ಮಾತಾಡಿ. ಮಹೇಶ್ವರ ನಮಸ್ತೆ. ಈಗ ನಮ್ಮ ಶಾಲೆಯಲ್ಲಿ ಒಂದು ಸುಸಜ್ಜಿತವಾದ ಶೌಚಾಲಯವನ್ನು ಸಾಹೇಬರು ಕಟ್ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಿಮ್ಮದು ಸಂಸ್ಥೆ ಹೆಸರು, ಫೋನ್ ನಂಬರು ಎಲ್ಲ ಒಂದು ಸುತ್ತು. ನನ್ನ ಹೆಸರು ಎಲಿಯೇಸರ್ ಅಂತೇಳಿ, ನಾನು ರೀಚಿಂಗ್ ಹ್ಯಾಂಡ್ ಸಂಸ್ಥೆಯಲ್ಲಿ ಮ್ಯಾನೇಜರ್ಗೆ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಕಾಂಟ್ಯಾಕ್ಟ್ ನಂಬರ್ 9980947113. ರಿಪೀಟ್ ಮಾಡ್ಬೋದು ಸರ್? 9980947113. ಥ್ಯಾಂಕ್ ಯು ಸೋ ಮಚ್.